ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ನಮ್ಮ ಹರಿಹರದ ಮಂಜುಳಾ ಅತ್ತೆ ಮನೆಗೆ. ಇವರೂರಲ್ಲಿ 3 ವರ್ಷಕ್ಕೊಂದ್ಸಲ ಊರಮ್ಮನ ಜಾತ್ರೆ ಅಂತ ನಡೆಯುತ್ತೆ. ಸೊ ಆ ಜಾತ್ರೆಗೆ ಅಂಥೇಳಿ ನಾವು ಹರಿಹರಕ್ಕೆ ಬಂದಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ಅಂತೇಳಿ ನೋಡೋಣ. ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ 4 ಗಂಟೆಗೆ ಅಥವಾ ಆದಷ್ಟು ಬೇಗನೆ ಉಡಿ ತುಂಬ್ಕೊಬಿಡೋಣ. ಸೊ ಬೆಳಗ್ಗೆ ಬೇಗ ಎದ್ದೇಳಿ ಅಂತ ಹೇಳಿದರು. ನಮಗೆ 1:15 ಅತ್ತೆ ಎಬ್ಸಿದ್ರು. ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಸರಿಯಾಗಿ 1:35 ಆಗಿತ್ತು ಟೈಮು. ನಮಗಿಂತ ಮುಂಚೆನೇ ಬಂದವರು ಪಾಳಿ ಕೂಡ ಹಚ್ಚಿದ್ರು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿಲ್ಲಿ ಉಡಿ ತುಂಬಲಿಕ್ಕೆ ಕೂತ್ಕೊಂಡಿದ್ರು. 4 ಗಂಟೆ ಆಗ್ಬೋದು ದರ್ಶನ ಸಿಗಲಿಕ್ಕೆ ಅಂಥೇಳಿ ಅಲ್ಲೊಬ್ಬರು ಸಿಬ್ಬಂದಿ ಹೇಳಿದರು. ಸೊ ಹಾಗಾಗಿ ಇನ್ನೂ 3-4 ತಾಸು ವೆಯ್ಟ್ ಮಾಡಬೇಕಲ್ಲ ಅಂಥೇಳಿ ಎಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊತ ಮಾತಾಡ್ಕೊತ ಕುಂತಿದ್ವಿ. ಹಾಗೆ ಜನರು ಕೂಡ ಸೇರ್ತಾ ಬಂದರು. ಅಲ್ಲೊಬ್ಬರು ಹೇಳಿದರು 4 ಗಂಟೆಗೆ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿ. ನಾವು ಕೂತ್ಕೊಂಡಿದ್ವಿ. ಇನ್ನು 3 ಗಂಟೆ ಆಗ್ತಿದ್ದಂಗೆ ದರ್ಶನಕ್ಕೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಉಡಿ ಸಾಮಾನುಗಳನ್ನೆಲ್ಲ ತೊಗೊಂಬಂದಿದ್ವಿ. ನನ್ನ ಮದುವೆ ಆದಮೇಲೆ ಮೋಸ್ಟ್ಲಿ ಇದು 3ನೇ ಊರಮ್ಮನ ಜಾತ್ರೆ ಇರ್ಬೋದು. ಬಟ್ ನಾನು ಒಂದ್ಸಲನೂ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ಈ ವರ್ಷ ನಾನು ಊರಮ್ಮನ ಜಾತ್ರೆ ಮಾಡೋಣ ಅಂತ ಹೇಳಿ ನಮ್ಮ ಚಿಕ್ಕತ್ತೆ ಮನೆಗೆ ಬಂದಿದ್ದೀನಿ. ಸುತ್ತಲೂ ಕ್ರೌಡ್ ತುಂಬಾ ಇತ್ತು. 12 ಗಂಟೆಗೆ 11:15 ಕೂಡ ಬಂದು ಪಾಳಿ ಹಚ್ಚಿದ್ರಂತೆ. ಆವಾಗ ಪಾಳಿ ಹಚ್ಚಿದವರು ನಾವು ಪಾಳಿ ನಿಂತಾಗ ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ರು. ಹಾಗೆಯೇ ಇದ್ರ ಜೊತೆಗೆ ದೇವರಿಗೆ ಹರಕೆ ಹೊತ್ಕೊಂಡವರು ಕೂಡ ಈ ಥರ ದೀಡ್ ನಮಸ್ಕಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನು ಉಟ್ಕಿ ಕೂಡ ಉಡೋದು ನೆಕ್ಸ್ಟ್ ಡೇ ಇದೆ ಅಂತ ಹೇಳಿದರು. ಉಟ್ಕಿ ಉಡೋದು ಅಂದರೆ ಏನಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಊರಿನ ಸುತ್ತಲೂ ಕೂಡ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು. ಲೈಟಿಂಗ್ಸ್ನ ನೋಡೋದಕ್ಕೆ ನಾವು ರಾತ್ರಿ ಹೋಗಬೇಕು, ಅಷ್ಟು ಚೆನ್ನಾಗಿ ಮಾಡಿದರು. ಹಾಗೆಯೇ ದೇವಸ್ಥಾನದ ಮುಂಭಾಗವನ್ನು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜಾತ್ರೆಯನ್ನು ತುಂಬ ವಿಜೃಂಭಣೆಯಿಂದ ಹರಿಹರದಲ್ಲಿ ಮಾಡ್ತಾರೆ. ಇವಾಗ ನಾವು ಊರಮ್ಮನ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನಾವು ಒಂದು 10-12 ಜನ ಹೊರಟಿದ್ವಿ ಮನೆಯಿಂದ. ನಮ್ಮ ನೆಂಟರು ಹಾಗೆ ನಮ್ಮ ಬಳಗದವರು ಎಲ್ಲರೂ ಸೇರಿ ಉಡಿ ತುಂಬೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ವೆಯ್ಟ್ ಮಾಡಿದ ಮೇಲೆ ನಮಗೆ ಒಳಗಡೆ ದೇವ್ರ ದರ್ಶನ ಸಿಕ್ತು. ದೇವಸ್ಥಾನದ ಆರ್ಚ್ ತನಕ ಬರಬೇಕಾದ್ರೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ ಬಂದ್ವಿ. ಯಾಕಂತಂದರೆ ಕಟಂಜನ ಹಾಕಿದ್ರಲ್ಲ, ಸೊ ಇಬ್ಬರು ಈ ಥರ ನಾವು ಆರಾಮಾಗಿ ಬಂದ್ವಿ. ಇಲ್ಲಿ ಊರಮ್ಮನ ಪಾದಗಟ್ಟಿಗೆ ಕೂಡ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ದರ್ಶನವನ್ನು ಮಾಡ್ಕೊಂಬರ್ತೀವಿ. ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳಿ. ತುಂಬ ಬೆಳಗ್ಗೆನೇ ಬಂದು ಇಲ್ಲಿ ಪಾಳಿ ಕೂಡ ಹಚ್ಚಿದ್ರು ಊರಮ್ಮನ ದರ್ಶನವನ್ನು ಮಾಡಲಿಕ್ಕೆ ಅಂಥೇಳಿ. ಮಂಗಳವಾರ ಪೂರ್ತಿ ದಿವಸ ಅಮ್ಮನವರಿಗೆ ಉಡಿ ತುಂಬ್ತಾರೆ. ಮಂಗಳವಾರ ಪೂರ್ತಿ ದಿನವೂ ಕೂಡ ಅಮ್ಮನವರು ದೇವಸ್ಥಾನದಲ್ಲೇ ಇರ್ತಾರೆ. ಇನ್ನು ಮಾರನೇ ದಿನ ಅಮ್ಮನವರ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಚೌಕಿ ಮನೆಗೆ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಒಂದು 5 ದಿನಗಳ ಕಾಲ ಅಮ್ಮನವರ ಮೂರ್ತಿ ಇರುತ್ತೆ. ಅಲ್ಲಿ ಹೋಗಿ ನೀವು ದರ್ಶನವನ್ನು ಮಾಡ್ಕೊಂಬರ್ಬೋದು. ಪ್ರತಿದಿನವೂ ಕೂಡ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಕೂಡ ಮಾಡ್ತಾ ಇರ್ತಾರೆ. ಇನ್ನು ನಾವು ದರ್ಶನ ಮಾಡ್ಕೊಂಬರೋಷ್ಟೊತ್ತಿಗೆ ಬೆವರಿನ ಸ್ನಾನನೇ ಆಗಿತ್ತು ಅಂತ ಹೇಳ್ಬೋದು. ಯಾಕಂತಂದರೆ ಅಷ್ಟು ನುಗ್ಲಾಟ ಇತ್ತು. ದೇವರ ದರ್ಶನವನ್ನು ಮಾಡ್ಕೊಂಬರೋದ್ರೊಳಗೆ ಸಾಕಾಗಿಬಿಡ್ತು. ಇನ್ನು ನೀವು ನೋಡ್ತಾ ಇರ್ಬೋದು ನಾವು ದೇವಸ್ಥಾನದಿಂದ ರಿಟರ್ನ್ ಆಗಬೇಕಾದ್ರೆ ಎಷ್ಟುದ್ದ ಪಾಳಿ ಇದೆ ಅಂತ ಹೇಳಿ. 2 ಕಟಂಜನ ಇದ್ದರೂ ಕೂಡ ಒಂದೇ ಕಟಂಜನದಲ್ಲಿ ಪಾಳಿಯನ್ನು ಬಿಡ್ತಾಯಿದ್ರು. ಇನ್ನು ನಾವು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಚಾವನ್ನು ಕುಡ್ಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹತ್ತಿದ್ದೀವಿ. ಇಲ್ಲಿ ಅತ್ತೆ ಮನೆದೇವ್ರ ಪೂಜೆಯನ್ನು ಮುಗಿಸ್ಕೊತಾ ಇದ್ದಾರೆ. ಇನ್ನು ತಿಂಡಿಗೆ ಅವಲಕ್ಕಿ ಮಾಡಬೇಕು. ಸೊ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಳ್ಳಿ ಅಂತ ಹೇಳಿದರು. ಉಡಿ ತುಂಬಿದ ದಿನ ಯಾವಾಗಲೂ ಕೂಡ ಮನೆಯಲ್ಲಿ ಹೋಳಿಗೆ ಅಥವಾ ಕಡುಬನ್ನು ಮಾಡ್ತಾ ಇರ್ತೀವಿ. ಇನ್ನು ನಮ್ಮ ಕಡೆ ಅಂತೂ ಪಡ್ಲಿಗಿನ ದೇವಿಗೆ ತುಂಬ್ತೀವಿ. ಇವತ್ತು ಪಡ್ಲಿಗೆ ತುಂಬೋದಿತ್ತು. ಸೊ ಹಾಗಾಗಿ ಅಶ್ವಿನಿ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ಇನ್ನು ಟೀ ಕುಡಿದು ಮುಂದಿನ ಕೆಲಸಕ್ಕೆ ಹತ್ತೋಣ ಅಂತೇಳಿ ಇವಾಗ ಟೀ ಕುಡ್ಕೊತಾ ಕುಂತಿದ್ವಿ. ಈ ಥರ ಹಬ್ಬಗಳಲ್ಲಿ, ಮದುವೆ ಮನೆಯಲ್ಲಿ ಅಥವಾ ಫಂಕ್ಷನ್ಸ್ಗಳಲ್ಲಿ ಒಬ್ಬರು ಕೆಲಸ ಮಾಡೋದಕ್ಕಿಂತ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಅದರಾಗಿರೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಯಾಕಂತಂದರೆ ಒಬ್ಬರು ಮಾಡೋ ಕೆಲಸ 1 ಗಂಟೆ ಆದರೆ 4 ಜನರ ಕೈ ಸೇರ್ತು ಅಂತ ಅಂದರೆ ಒಂದು 10 ನಿಮಿಷದಲ್ಲಿ ಕೆಲಸ ಬೇಗಾಗ್ಬಿಡುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸಾಮಾನ್ಯವಾಗಿ ಕಡುಬು ಮಾಡೋದಕ್ಕೆ ಕಮ್ಮಿ ಅಂದ್ರೂ ಒಂದು ಅರ್ಧ ತಾಸಾದರೂ ಬೇಕಾಗುತ್ತೆ. ಕಡುಬನ್ನು ಮುಂಚೆ ಮಾಡ್ಕೊಳ್ಳೋಣ ಅಂಥೇಳಿ ಕಡುಬು ಮಾಡೋದಕ್ಕೆ ಕೂತ್ಕೊಂಡ್ವಿ. ಉದ್ಲಿಕ್ಕೆ ನಾನು ನಮ್ಮ ಅತ್ತೆ ಹಾಗೇನೆ ಲಕ್ಷ್ಮಿ ಅತ್ತೆ ಕೂತ್ಕೊಂಡ್ವಿ. ಇನ್ನು ಕಡುಬನ್ನು ಹೂರಣ ತುಂಬಲಿಕ್ಕೆ ನಮ್ಮ ಚಿಕ್ಕತ್ತೆ ಕೂಡ ಕೂತ್ಕೊಂಡ್ರು. ಇನ್ನು ಕಡುಬನ್ನ ಕರಿಲಿಕ್ಕೆ ಅಶ್ವಿನಿ ಶುರು ಮಾಡಿದ್ಲು. ಅರ್ಧ kg ಕಡುಬನ್ನ ಹೇಗೆ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಆರಾಮಾಗಿ ಮಾತಾಡ್ಕೊತ ಬೇಗ ಮುಗಿಸ್ಕೊಂಡ್ಬಿಟ್ವಿ. ಈ ಥರ ಎಲ್ಲರೂ ಸೇರಿ ಕೆಲಸದಲ್ಲಿ ಕೈ ಹಾಕಿ ಕೆಲಸ ಮಾಡ್ಕೊತ ಹೋದರೆ ಹೊತ್ತು ಹೋಗಿದ್ದೆ ಗೊತ್ತಾಗೋದಿಲ್ಲ. ಹಾಗೆಯೇ ಕೆಲಸ ಕೂಡ ಹೇಗೆ ಮುಗೀತು ಅಂತ ಹೇಳಿ ಗೊತ್ತಾಗೋದಿಲ್ಲ. ದೇವಿಯರಿಗೆ ನಾವು ಯಾವಾಗಲೂ ಕೂಡ ಪಡ್ಲಿಗೆ ತುಂಬಬೇಕಾದ್ರೆ ಕಡುಬನ್ನು ಮಾಡ್ತೀವಿ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಫಂಕ್ಷನ್ಸ್ಗಳಲ್ಲಿ ಹೋಳಿಗೆಯನ್ನು ಮಾಡ್ತಾರೆ.
ಪಡ್ಲಿಗೆಗೆ ಯಾವಾಗಲೂ ಕೂಡ ಕಡುಬೆ ಶ್ರೇಷ್ಠ ಅಂತ ಹೇಳ್ತಾರೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಸಾರಿಗೆ ನುಗ್ಗೆಕಾಯಿನ ಹಾಗೆಯೇ ಪಲ್ಯಕ್ಕೆ ಬದನೆಕಾಯಿನ ತೊಗೊತಾ ಇದ್ದೀವಿ. ಪಡ್ಲಿಗೆ ತುಂಬಕ್ಕೆ ಅಥವಾ ಫಂಕ್ಷನ್ಸಿಗೆ ನಾವು ಬದನೆಕಾಯಿ ಪಲ್ಯವನ್ನೇ ಮಾಮೂಲಿಯಾಗಿ ಮಾಡೋದು. ಇನ್ನು ನಾವು ಹೆಚ್ಚಿಕೊಡೋದು ಈ ಥರ ಕೆಲಸ ಇಲ್ಲ. ನಾವು ಸೈಡ್ ಕೆಲಸಗಳನ್ನ ನಾವು ಮಾಡಿಕೊಟ್ವಿ. ಇನ್ನು ಅಡುಗೆಯನ್ನು ಅತ್ತೆ ಮಾಡ್ತಾಯಿದ್ದಾರೆ. ಈ ಥರ ಬದನೆಕಾಯಿ ಪಲ್ಯವನ್ನು ರೆಡಿ ಮಾಡ್ತಾಯಿದ್ದಾರೆ ಅತ್ತೆ. ದೊಡ್ಡ ಪ್ರಮಾಣದಲ್ಲಿ ಅಡುಗೆ ರೆಡಿ ಮಾಡ್ತಾ ಇರೋದ್ರಿಂದ ಈ ಥರ ಒಲೆನ ಹಚ್ಚಿಟ್ಕೊಂಡಿದ್ದಾರೆ. ಇನ್ನು ಪಲ್ಯಕ್ಕೆ ಕಡಲೆಕಾಳನ್ನು ಕೂಡ ಹಾಕಿದ್ದಾರೆ. ಬದನೆಕಾಯಿ ಪಲ್ಯಕ್ಕೆ ಕಡಲೆಕಾಳನ್ನ ನೆನೆಸಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರಿಗೆ ಈ ಥರ ಟೊಮೆಟೊವನ್ನು ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀವಿ. ಪಲ್ಯ ಮಾಡಿ ಮುಗಿಸ್ತಿದ್ದಂಗೆ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಸುರಭಿ ಕೂಡ ಮಲಗಿರಲಿಲ್ಲ, ಬೇಗ ಎದ್ಬಿಟ್ಟಿದ್ದಾಳೆ. ಅವಳಿಗೆ ಸುಹಾಸಿನಿ ರಮಿಸ್ತಾ ಇದ್ದಾಳೆ. ಈ ಥರ ನುಗ್ಗೆಕಾಯಿ ಸಾಂಬಾರು ರುಚಿಯಾಗಿ ರೆಡಿ ಆಯಿತು. ಇನ್ನು ಕೋಸಂಬರಿ ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ. ನಮ್ಮ ಕಡೆ ಕೋಸಂಬರಿಗೆ ನಾವು ಸಾಸಿವೆ, ಹಸಿಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಒಗ್ಗರಣೆ ಕೊಡ್ತೀವಿ. ಇಲ್ಲಿ ಹಸಿಯಾಗಿ ಹಾಗೆಯೇ ಒಗ್ಗರಣೆ ಕೊಡ್ದೇ ಕೋಸಂಬರಿಯನ್ನು ಕಲಿಸ್ತಾರೆ. ಮನೆ ದೇವ್ರ ಪೂಜೆನ ಮುಂಚೆನೇ ಅತ್ತೆ ಮುಗಿಸಿದ್ರು. ನೆಕ್ಸ್ಟು ಮೇಘ ಅವರು ದೇವರಿಗೆ ಹೂವನ್ನೆಲ್ಲ ಮುಡಿಸಿ ಅಲಂಕಾರ ಮಾಡಿದರು. ಇನ್ನು ಸುಹಾಸಿನಿ ಅವಲಕ್ಕಿ ಒಗ್ಗರಣೆ ಹಾಕಿದ್ಲು. ಇವಾಗ ಅವಲಕ್ಕಿ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ನಮ್ಮ ಹಳೆಯದಲ್ಲಿ ಮೀಡಿಯಮ್ ಅವಲಕ್ಕಿನ ಮಾಡ್ತೀವಿ ನಾವು. ಅದಕ್ಕೆ ತುಂಬ ಹೊತ್ತು ತೋಯಿಸೋದೇನು ಬೇಡ, ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಬಿಟ್ಟರು ಸಾಕಾಗಿರುತ್ತೆ. ಇನ್ನು ಹರಿಹರದ ಅವಲಕ್ಕಿ ಬಂದುಬಿಟ್ಟು ದಪ್ಪ ಇರುತ್ತೆ. ಇದನ್ನು ಸ್ವಲ್ಪ ನೀರಿಟ್ಟು ನಾವು ನೆನೆಸ್ಬೇಕಾಗತ್ತೆ. ಲಕ್ಷ್ಮೀದೇವಿ ಬನ್ನಿ ಮಂಕಾಳಿ ಏಕನಾಥವ ಅಂಬಾಡವ 7 ಮಕ್ಕಳು ತಾಯಿ ಚೊಡವ ಮದ್ದವ ದುರ್ಗಮ್ಮ ಪಡ್ಲಿಗೆ ತುಂಬ ಆದಮೇಲೆ ಇನ್ನು ನಾಳೆಗೆ ಬೇಕಾಗಿರುವಂತಹ ಐಟಮ್ಸ್ನ ಈಗ ರೆಡಿ ಮಾಡ್ಕೊತಾ ಇದ್ದೀವಿ. ಅತ್ತೆ ಸಂತೆ ಮಾಡ್ಕೊಂಬಂದಿದ್ರು. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆಯೇ ಈ ಕಡೆ ಉಳ್ಚಿಕಾಯಿ ಅಂತ ಸಿಗುತ್ತೆ, ಅದನ್ನ ಮಟನ್ ಸಾರಿಗೆಲ್ಲ ಹಾಕ್ತಾರೆ, ಅದನ್ನು ಕೂಡ ಇಟ್ಕೊತಾ ಇದ್ದೀವಿ. ಇನ್ನು ಮಧ್ಯಾಹ್ನದಷ್ಟೊತ್ತಿಗೆ ಕುರಿ ಕೂಡ ಬಂತು. ಒಂದು ಕುರಿಗೆ ಕೊಂಬಿತ್ತು, ಹಾಗೆ ಮತ್ತೊಂದು ಕುರಿಗೆ ಕೊಂಬಿರಲಿಲ್ಲ. ಇದಕ್ಕೆ ಅರ್ಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿ ಮನೆ ಒಳಗೆ ಕರ್ಕೊಂಡು ರೊಟ್ಟಿಯನ್ನು ಕೊಡ್ತಾ ಇದ್ದಾರೆ ತಿನ್ನಲಿಕ್ಕೆ. ಜಾತ್ರೆಗೆ ತುಂಬ ಜನ ಬರ್ತಾರೆ ಅಂತ ಹೇಳಿ 2 ಕುರಿಯನ್ನು ತಂದಿದ್ರು. ನೀವು ನೋಡ್ತಾ ಇರ್ಬೋದು, ಈ ಕುರಿಗೆ ಕೊಂಬಿದೆ. ಹಾಗೆಯೇ ನೋಡ್ತಾ ಇದ್ರೇ ಸ್ವಲ್ಪ ಹೆದರಿಕೆ ಅನಿಸುತ್ತೆ. ಬಟ್ ಏನಂತ ಅಂದರೆ ಗಂಡ್ಮಕ್ಳು ಕಂಟ್ರೋಲ್ ಮಾಡ್ತಾಯಿದ್ರು, ಸೊ ಹಾಗಾಗಿ ಅದು ಸುಮ್ಮನೆ ಇತ್ತು. ಮತ್ತೊಂದು ಕುರಿಗೆ ಕೋಡಿಲ್ಲ, ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟಾಗಿ ಇದೆಯಲ್ಲ. ಇನ್ನು ಬೆಳ್ಳುಳ್ಳಿನ ಕೂಡ ನಾವು ಬಿಡಿಸ್ಕೊತಾ ಕುಂತಿದ್ವಿ. ಯಾಕಂತಂದರೆ ಇನ್ ಟೈಮಿಗೆ ನಾವು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಮಸಾಲೆ ತೆಗಿಲಿಕ್ಕೆ ಕೂಡ ಈಸಿ ಆಗುತ್ತೆ. ಇನ್ನು ಮಸಾಲೆ ತೆಗಿಲಿಕ್ಕೆ ನಾನು ಹೊರಗಡೆನೇ ಕಳಿಸ್ತೀನಿ, ಇಲ್ಲಿ ಮನೇಲೇ ಬೇಡ ಅಂತ ಹೇಳಿದರು. ಇನ್ನು ಮಧ್ಯಾಹ್ನ ಊಟಕ್ಕೆ ನಾವು ನುಗ್ಗೆಕಾಯಿ ಸಾರು, ಹಾಗೆಯೇ ಬದನೆಕಾಯಿ ಪಲ್ಯ, ಅನ್ನ, ಕಡುಬನ್ನೆಲ್ಲ ಕೂಡ ಊಟ ಮಾಡಿದ್ವಿ. ಮತ್ತೊಂದು ಸ್ವೀಟ್ ಇರಲಿ ಅಂಥೇಳಿ ಬೂಂದಿ ಕಾಳನ್ನು ಕೂಡ ತರಿಸಿದ್ರು ಅತ್ತೆ. ಮನೆ ಪೂರ್ತಿ ಮಕ್ಕಳ ಗದ್ದಲನೇ ತುಂಬಿತ್ತು. ಇನ್ನು ನೀವು ವಿಡಿಯೋದಲ್ಲಿ ಕೇಳ್ತಾ ಇರ್ಬೋದು ಆರ್ಯನ್ ಎಲ್ಲಿದ್ದಾನೆ ಅಂತೇಳಿ. ಆರ್ಯನಿಗೆ ನಾನು ರವಿ ಅಂಕಲ್ ಮನೇಲಿ ಬಿಟ್ಟಿದ್ದೆ. ಶಿವು ಅವರು ಹಾಗೆಯೇ ಪ್ರೇಮ್, ನಮ್ಮ ಮಾವ ಎಲ್ಲ ಕೂಡ ಅಲ್ಲೇ ಇದ್ದರು. ಸೊ ನನಗೆ ಹರಿಹರಕ್ಕೆ ಬಂದಾಗ ಆರ್ಯನ್ ಟೆನ್ಷನ್ ಇರಲ್ಲ. ಯಾಕಂತ ಅಂದರೆ ಹರಿಹರದಲ್ಲಿ ಅವ್ರ ಅಜ್ಜನ ಮನೇಲಿ ಅವನು ಆರಾಮಾಗಿರ್ತಾನೆ. ಅವನು ಎಲ್ಲಿ ಹೋದ ಎಲ್ಲಿ ಬಿಟ್ಟ ಅಂಥೇಳಿ ನಾನು ಅವನ್ನ ಅಬ್ಸರ್ವ್ ಮಾಡಬೇಕನ್ನೋದೇನಿರಲ್ಲ. ನಾನು ಹರಿಹರಕ್ಕೆ ಬಂದಾಗ ಫ್ರೀಯಾಗಿ ಆರಾಮಾಗಿ ಇರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಊಟಕ್ಕೆ ಕೂತ್ಕೊಂಡಿದ್ದೀನಿ ನಾನು ಕೂಡ. ಪೂರಿ, ಅನ್ನ, ನುಗ್ಗೆಕಾಯಿ ಸಾರು, ಪಲ್ಯ, ಕೋಸಂಬರಿಯನ್ನು ಊಟ ಮಾಡ್ತಾ ಇದ್ದೀವಿ. ಊಟ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಸೊ ಸ್ವಲ್ಪ ರೆಸ್ಟ್ ಕೂಡ ಇತ್ತು. ಯಾಕಂತಂದರೆ ಈಗ ಊಟದ ಗದ್ದಲ ಮುಗಿದ್ಮೇಲೆ ಇನ್ನು ನಾಳೆಗೆ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಸಂಜೆ ಮೇಲಿನ ಕೆಲಸ ಶುರು ಮಾಡೋಣ ಅಂತ ಹೇಳಿದರು ಅತ್ತೆ. ಸೊ ಇದಾಗಿತ್ತು ಊರಮ್ಮ ಜಾತ್ರೆಯ ಉಡಿ ತುಂಬ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಉಟ್ಕಿ ಉಡೋದು ಅಂದರೆ ಹೇಗೆ, ಹಾಗೆಯೇ ಕುರಿ ಊಟ ಹೇಗಿತ್ತು, ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ ಆಗಿ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.